ನಮಸ್ಕಾರ ಸ್ನೇಹಿತರೆ, ಜ್ಞಾನಸುರಭಿ ಕನ್ನಡಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತ. ಮುಖ್ಯ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಕಳೆದ ತರಗತಿಯಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡಿದ್ವಿ. ಇಂದು ರಾಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬಂದಿರತಕ್ಕಂಥ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 13ನೆಯ ಪ್ರಶ್ನೆ, ಚಿಪ್ಸ್ಗಳಲ್ಲಿರುವ ಪೊಟ್ಟಣಗಳಿಗೆ ಹಾಯಿಸುವ ಅನಿಲ ಯಾವುದು ಅಂತ ಕೇಳಿದರೆ, ಆ ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ. ಏಕೆಂದರೆ ಆ ನೈಟ್ರೋಜನ್ ಅನಿಲವು ಆ ಚಿಪ್ಸ್ಗಳು ಕಮಟುವಿಕೆ ಕ್ರಿಯೆಗೆ ಒಳಗಾಗುವುದನ್ನು ತಡೆಯುವುದರಿಂದ ನೈಟ್ರೋಜನ್ ಅನಿಲವನ್ನು ಬಳಸ್ತಾರೆ. ಪ್ರಶ್ನೆ ಸಂಖ್ಯೆ 14, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ pH ಮೌಲ್ಯವು ಅಂತ ಕೇಳ್ಯಾರ. ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ pH ಮೌಲ್ಯ 7ಕ್ಕಿಂತ ಕಡಿಮೆ ಇರ್ತೈತಿ. ಯಾಕಪ್ಪ ಅಂತಂದ್ರೆ ಆಮ್ಲವನ್ನು ನೀಲಿ ಲಿಟ್ಮಸ್ ಕಾಗದವು ಆಮ್ಲದಲ್ಲಿ ಅದ್ದಿದಾಗ ನೀಲಿ ಲಿಟ್ಮಸ್ಸಿಂದ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಆಮ್ಲದ pH ಮೌಲ್ಯವು 0ದಿಂದ 7ರವರೆಗೆ ಇರುತ್ತದೆ. ಹಾಗಾಗಿ ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ pH ಮೌಲ್ಯ ಈ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ 5 ಸರಿಯಾದ ಉತ್ತರವಾಗುತ್ತದೆ. ಪ್ರಶ್ನೆ ಸಂಖ್ಯೆ 15, PQ ಮತ್ತು R ಎಂಬ 3 ಧಾತುಗಳ ಇಲೆಕ್ಟ್ರಾನ್ ವಿನ್ಯಾಸವು ಕ್ರಮವಾಗಿ 2, 8, 2, 2, 8 ಮತ್ತು 2, 8, 7 ಆಗಿದೆ. ಇವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡುವ ಧಾತುಗಳು ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ P ಮತ್ತು R. 2, 8, 2 ಇಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿರುವಂತಹ ಧಾತು ಮೆಗ್ನೀಷಿಯಂ ಆಗುತ್ತದೆ. 2, 8, 7 ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿರುವಂತಹ ಧಾತು ಕ್ಲೋರಿನ್. ಹಾಗಾಗಿ ಉಂಟಾಗುವ ಅಯಾನಿಕ್ ಸಂಯುಕ್ತ ಯಾವುದಪ್ಪ ಅಂತಂದ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಅಂತೇಳಿ ಕರಿತೀವಿ. ಹಾಗಾಗಿ ಸರಿಯಾದ ಉತ್ತರ P ಮತ್ತು Rಗಳು. 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 16, ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್, ಕಾಪರ್ ಪ್ಲಸ್ ನೀರು ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕಗಳನ್ನು ತಿಳಿಸಿ. ಉತ್ಕರ್ಷಣೆಗೊಂಡ ಪ್ರತಿವರ್ತಕ H2, ಅಪಕರ್ಷಣೆಗೊಂಡಿರ್ತಕ್ಕಂಥ ಪ್ರತಿವರ್ತಕ CuO ಅಂದರೆ ಕಾಪರ್ ಆಕ್ಸೈಡ್ ಅಪಕರ್ಷಣೆಗೊಂಡೈತಿ. H2 ಉತ್ಕರ್ಷಣೆಗೊಂಡು ನೀರಾಗಿ ಪರಿವರ್ತನೆ ಹೊಂದಿದೆ. ಪ್ರಶ್ನೆ ಸಂಖ್ಯೆ 17, ನೈಟ್ರಿಕ್ ಆಮ್ಲದ ಜಲೀಯ ದ್ರಾವಣವು ಆಮ್ಲೀಯ ಸ್ವಭಾವವನ್ನು ತೋರುತ್ತದೆ, ಆದರೆ ಆಲ್ಕೋಹಾಲ್ ದ್ರಾವಣವು ಈ ಸ್ವಭಾವವನ್ನು ತೋರುವುದಿಲ್ಲ. ಏಕೆ? ಉತ್ತರ, ನೈಟ್ರಿಕ್ ಆಮ್ಲವು ಜಲೀಯ ದ್ರಾವಣದಲ್ಲಿ H+ ಅಥವಾ H3O+ ಅಥವಾ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನುಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನೈಟ್ರಿಕ್ ಆಮ್ಲವು ಆಮ್ಲೀಯ ಸ್ವಭಾವವನ್ನು ತೋರಿಸುತ್ತದೆ. ಆದರೆ ಆಲ್ಕೋಹಾಲು H+ ಅಥವಾ H3O+ ಅಥವಾ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಆಮ್ಲೀಯ ಸ್ವಭಾವವನ್ನು ತೋರುವುದಿಲ್ಲ. ಪ್ರಶ್ನೆ ಸಂಖ್ಯೆ 18, ತುರಿಕೆ ಗಿಡದ ಎಲೆಗಳ ಮುಳ್ಳುಗಳು ಚುಚ್ಚಿದ ಚರ್ಮದ ಭಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಲೇಪಿಸುತ್ತಾರೆ. ಕಾರಣ ಕೊಡಿ. ಉತ್ತರ, ತುರಿಕೆ ಗಿಡದ ಎಲೆಗಳ ಮುಳ್ಳು ಚುಚ್ಚಿದಾಗ ಮೆಥನೋಯಿಕ್ ಆಮ್ಲ ಚರ್ಮಕ್ಕೆ ಸೇರಿ ಉರಿ ಉಂಟಾಗುವುದರಿಂದ ಅದನ್ನು ಶಮನಗೊಳಿಸಲು ಪ್ರತ್ಯಾಮ್ಲ ಗುಣವಾಗಿರುವಂತಹ ಅಡುಗೆ ಸೋಡಾದ ದ್ರಾವಣವನ್ನು ಲೇಪಿಸುತ್ತಾರೆ. ಇದು ಆಮ್ಲದ ಕ್ರಿಯೆಯನ್ನು ತಟಸ್ಥಗೊಳಿಸುತ್ತದೆ. 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 19, ಹೈಡ್ರೋಜನ್ ಅಣುವಿನ ಚುಕ್ಕಿ ರಚನೆಯನ್ನು ಬರೆಯಿರಿ. B, ಬೆಂಜಿನ್ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ. ಅಥವಾ ಗಡುಸು ನೀರಿನೊಂದಿಗೆ ಸಾಬೂನುಗಳು ಮತ್ತು ಮಾರ್ಜಕಗಳು ಹೇಗೆ ಪ್ರತಿವರ್ತಿಸುತ್ತವೆ
ವಿವರಿಸಿ ಅಂತ ಹೇಳಿ ಇದೆ. ನಿಮಗೆ ಹೈಡ್ರೋಜನ್ನ ಚುಕ್ಕಿ ರಚನೆ ಈ ರೀತಿಯಾಗಿದೆ. ಬೆಂಜಿನ್ನ ರಚನೆ ನೋಡ್ರಿ ಈ ಥರ ಇದೆ. ಸಾಬೂನುಗಳು ಗಡುಸು ನೀರಿನೊಂದಿಗೆ ವರ್ತಿಸಿ ಕರಗದ ಒತ್ತಡ ಅಥವಾ ಚರಟವನ್ನು ಉಂಟು ಮಾಡುತ್ತವೆ. ಸಾಬೂನುಗಳು ಗಡುಸು ನೀರಿನೊಂದಿಗೆ ನೊರೆ ಕೊಡುವುದಿಲ್ಲ. ಮಾರ್ಜಕಗಳು ಗಡುಸು ನೀರಿನೊಂದಿಗೆ ವರ್ತಿಸಿ ಕರಗದ ಒತ್ತಡ ಅಥವಾ ಚರಟವನ್ನು ಉಂಟು ಮಾಡುವುದಿಲ್ಲ. ಮಾರ್ಜಕಗಳು ಗಡುಸು ನೀರಿನೊಂದಿಗೆ ನೊರೆ ಕೊಡುತ್ತವೆ. ಪ್ರಶ್ನೆ 20. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಎ, ಬಿ ಮತ್ತು ಸಿ ಎಂಬ ಪ್ರಣಾಳಗಳನ್ನು ಗಮನಿಸಿ. ಪ್ರಶ್ನೆ: ಯಾವ ಪ್ರಣಾಳದಲ್ಲಿರುವ ಕಬ್ಬಿಣದ ಮೊಳೆಯು ತುಕ್ಕು ಹಿಡಿಯುತ್ತದೆ, ಏಕೆ? ಉಳಿದ 2 ಪ್ರಣಾಳಗಳಲ್ಲಿರುವ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯುವುದಿಲ್ಲ, ಏಕೆ? ಉತ್ತರ: ಎ ಪ್ರಣಾಳದಲ್ಲಿರುವ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುತ್ತದೆ. ಏಕೆಂದರೆ ಗಾಳಿ ಮತ್ತು ತೇವಾಂಶ ಎರಡೂ ದೊರೆಯುವುದರಿಂದ ಎ ಪ್ರಣಾಳದಲ್ಲಿರುವಂಥ ಕಬ್ಬಿಣದ ಮೊಳೆಯು ತುಕ್ಕು ಹಿಡಿಯುತ್ತದೆ. ಉಳಿದ ಪ್ರಣಾಳಗಳಲ್ಲಿ ಬಿ ಪ್ರಣಾಳದಲ್ಲಿ ತೇವಾಂಶ ಇದೆ, ಆದರೆ ಗಾಳಿ ಇಲ್ಲ. ಆದ್ದರಿಂದ ಬಿ ಪ್ರಣಾಳದಲ್ಲಿರುವಂಥ ಕಬ್ಬಿಣದ ಮೊಳೆಯು ತುಕ್ಕು ಹಿಡಿಯುವುದಿಲ್ಲ. ಸಿ ಪ್ರಣಾಳದಲ್ಲಿ ಗಾಳಿ ಇದೆ, ಆದರೆ ತೇವಾಂಶ ಇಲ್ಲ. ಆದ್ದರಿಂದ ಸಿ ಪ್ರಣಾಳದಲ್ಲಿರ್ತಕ್ಕಂಥ ಕಬ್ಬಿಣದ ಮೊಳೆಯು ತುಕ್ಕು ಹಿಡಿಯುವುದಿಲ್ಲ. 21ನೇ ಪ್ರಶ್ನೆ: ಬ್ರೈನ್ ದ್ರಾವಣ ಎಂದರೇನು? ಈ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಉಂಟಾಗುವ ಉತ್ಪನ್ನಗಳು ಯಾವುವು? ಉತ್ತರ: ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣವನ್ನು ಬ್ರೈನ್ ದ್ರಾವಣ ಎನ್ನುತ್ತಾರೆ. ಉಂಟಾಗುವ ಉತ್ಪನ್ನಗಳು ಹೈಡ್ರೋಜನ್ ಅನಿಲ, ಕ್ಲೋರಿನ್ ಅನಿಲ, ಸೋಡಿಯಂ ಹೈಡ್ರಾಕ್ಸೈಡ್ ಲವಣ ಉಂಟಾಗುತ್ತದೆ. 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 22. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಿ. NaCl + NgNO3 CaCO3 Pb + CuCl2 NaCl2 + NgNO3 NaNO3 AgCl CaCO3 ಕಾಸಿದಾಗ CaOCO2 Pb + CuCl2 PbCl2Cu. ಇಲ್ಲಿ ಅಥವಾ ಪ್ರಶ್ನೆ ಇದೆ ನೋಡಿ. ಬದಲಾವಣೆಯೊಂದು ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ. ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ. ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇದಕ್ಕೆ ಉತ್ತರ: ಹೊಸ ವಸ್ತುಗಳು ಉಂಟಾಗುವುದು, ಬಣ್ಣ ಬದಲಾವಣೆ, ಸ್ಥಿತಿ ಬದಲಾವಣೆ, ಉಷ್ಣ ಬಿಡುಗಡೆ, ಅನಿಲ ಬಿಡುಗಡೆ. ಇವು ಒಂದು ಕ್ರಿಯೆ ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಅವಶ್ಯಕವಾಗಿರ್ತಕ್ಕಂಥ ಅಂಶಗಳು. ಸೋಡಿಯಂ ಸಲ್ಫೈಟ್ ಅನ್ನು ಬೇರಿಯಂ ಸಲ್ಫೈಟ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ. ಸರಿದೂಗಿಸಿದ ಸಮೀಕರಣ ಸೋಡಿಯಂ ಸಲ್ಫೈಟ್ + ಬೇರಿಯಂ ಕ್ಲೋರೈಡು, ಸೋಡಿಯಂ ಕ್ಲೋರೈಡ್ + ಬೇರಿಯಂ ಸಲ್ಫೈಟ್. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನವುಗಳನ್ನು ಗುರುತಿಸಿ. ಸತುವಿನ ಚೂರುಗಳು, ಹೈಡ್ರೋಜನ್ ಅನಿಲ. ಈ ಚಿತ್ರ ಈ ರೀತಿಯಾಗೈತೆ, ಗಮನಿಸ್ರಿ. ಪ್ರಶ್ನೆ ಸಂಖ್ಯೆ 24. ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಲೋಹಗಳು ತಣ್ಣೀರಿನೊಂದಿಗೆ ಹೇಗೆ ಪ್ರತಿವರ್ತಿಸುತ್ತವೆ? ವಿವರಿಸಿ.
ಈ ಲೋಹಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲವಾಗಿದೆ? ಉತ್ತರ ಸೋಡಿಯಂ ಲೋಹವು ತಣ್ಣೀರಿನೊಂದಿಗೆ ಅತಿ ವೇಗವಾಗಿ ವರ್ತಿಸಿ ಹೆಚ್ಚು ಉಷ್ಣತೆ ಬಿಡುಗಡೆಯಾಗುತ್ತದೆ. ಬಿಡುಗಡೆಯಾದ ಹೈಡ್ರೋಜನ್ ಒತ್ತಿಕೊಂಡು ಉರಿಯುತ್ತದೆ. ಕ್ಯಾಲ್ಸಿಯಂ ತಣ್ಣೀರಿನೊಂದಿಗೆ ಕಡಿಮೆ ತೀವ್ರತೆಯಲ್ಲಿ ವರ್ತಿಸಿ ಕಡಿಮೆ ಉಷ್ಣತೆ ಬಿಡುಗಡೆಯಾಗುತ್ತದೆ. ಬಿಡುಗಡೆಯಾದ ಹೈಡ್ರೋಜನ್ ಅನಿಲ ಕ್ಯಾಲ್ಸಿಯಂಗೆ ಅಂಟಿಕೊಂಡು ಕ್ಯಾಲ್ಸಿಯಂ ನೀರಿನಲ್ಲಿ ತೇಲುತ್ತದೆ. ಅತ್ಯಂತ ಕ್ರಿಯಾಶೀಲ ಲೋಹ ಸೋಡಿಯಂ ಆಗಿರುತ್ತದೆ. 24ನೇ ಪ್ರಶ್ನೆಗೆ ಅಥವಾ ಇದೆ ನೋಡ್ರಿ. ಸತುವಿನ ಕಾರ್ಬನೇಟ್ನಿಂದ ಸತುವಿನ ಉದ್ಧರಿಸುವಿಕೆಯು ಒಳಗೊಂಡಿರುವ ಹಂತಗಳನ್ನು ಬರೆಯಿರಿ. ಹೆಚ್ಚು ಕ್ರಿಯಾಶೀಲವಾದ ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ ಬಳಸಿ ಅಪಕರ್ಷಿಸಲು ಸಾಧ್ಯವಿಲ್ಲ, ಏಕೆ? ಇದಕ್ಕೆ ಉತ್ತರ ಈ ರೀತಿಯಾಗಿದೆ ನೋಡಿ. ಸತುವಿನ ಕಾರ್ಬನೇಟನ್ನು ಕಾಸುವಿಕೆ ಮೂಲಕ ಸತುವಿನ ಆಕ್ಸೈಡ್ ಆಗಿ ಪರಿವರ್ತಿಸಲಾಗುತ್ತದೆ. ಸತುವಿನ ಆಕ್ಸೈಡನ್ನು ಕಾರ್ಬನ್ ಬಳಸಿ ಅಪಕರ್ಷಿಸಿ ಸತು ಲೋಹವನ್ನು ಪಡೆಯಲಾಗುತ್ತದೆ. ಹೆಚ್ಚು ಕ್ರಿಯಾಶೀಲ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಅಪಕರ್ಷಣೆ ಹೊಂದಿರುವುದರಿಂದ ಹೆಚ್ಚು ಕ್ರಿಯಾಶೀಲ ಧಾತುಗಳನ್ನು ಕಾರ್ಬನ್ ಬಳಸಿ ಅಪಕರ್ಷಿಸಲು ಸಾಧ್ಯವಿಲ್ಲ. 4 ಅಂಕದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 25. ಎ. ಕಾರ್ಬನ್ ಸಂಯುಕ್ತಗಳ ಸಂಕಲನ ಕ್ರಿಯೆಯು ಆದೇಶನ ಕ್ರಿಯೆಗಿಂತ ಹೇಗೆ ಭಿನ್ನವಾಗಿದೆ? ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ. ಬಿ. ಕೆಳಗಿನ ರಚನಾ ಸೂತ್ರಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ. ನೋಡ್ರಿ, ಕಾರ್ಬನ್ ಸಂಯುಕ್ತಗಳು ಗಮನಿಸಿ. ಉತ್ತರ ಸಂಕಲನ ಕ್ರಿಯೆಯು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ನಿಕ್ಕಲ್ ಅಥವಾ ಪೆಲ್ಲೇಡಿಯಂನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆ. ಉದಾಹರಣೆ, ಈಥೇನ್ ಅನ್ನು ನಿಕ್ಕಲ್ ಅಥವಾ ಪೆಲ್ಲೇಡಿಯಂ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿಸಿ ಈಥೇನ್ ಉಂಟಾಗುವುದು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿರುವ ಹೈಡ್ರೋಜನ್ ಪರಮಾಣು ಅಥವಾ ಪರಮಾಣುಗಳನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಪರಮಾಣುಗಳಿಂದ ಸ್ಥಳಾಂತರಿಸುವ ಕ್ರಿಯೆಯೇ ಆದೇಶನ ಕ್ರಿಯೆಯಾಗಿದೆ. ಉದಾಹರಣೆಗೆ, ಮೀಥೇನ್ ಪ್ಲಸ್ ಕ್ಲೋರಿನ್, ಕ್ಲೋರೋಮೀಥೇನ್ ಪ್ಲಸ್ ಹೈಡ್ರೋಕ್ಲೋರಿನ್. ಬಿ. ಮೊದಲನೇ ಕಾರ್ಬನ್ ಸಂಯುಕ್ತ ಕ್ಲೋರೋಪ್ರೋಪೇನ್ ಆಗಿದೆ. ಎರಡನೇದ್ದು ಪ್ರೊಪೆನಾಲ್ ಆಗಿದೆ, ಪ್ರೋಪೈನ್ ಆಗಿದೆ. 3 ಪ್ರೊಪನೋಯಿಕ್ ಆಮ್ಲ. 2 ಪ್ರೊಪೆನಾಲ್, ಪ್ರೋಪೈನ್, ಪ್ರೊಪನೋಯಿಕ್ ಆಮ್ಲ. ಮುಂದಿನ ತರಗತಿಯಲ್ಲಿ ಬಯಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಚರ್ಚೆಗೆ ಒಳಪಡಿಸೋಣ. ಧನ್ಯವಾದಗಳು.